ಹಾಸನದ ಮಲೆನಾಡು ಭಾಗದಲ್ಲೂ ಕೂಡ ಮಳೆ ಅಬ್ಬರಿಸ್ತಾ ಇದೆ. ಅದರ ಪರಿಣಾಮ ಹಲವು ಸಮಸ್ಯೆಗಳು ಹಾಸನದ ಭಾಗದಲ್ಲೂ ಕೂಡ ಕಾಣಿಸಿಕೊಳ್ತಾ ಇದ್ದಾವೆ. ಸಕಲೇಶಪುರ, ಆಲೂರು, ಬೇಲೂರು, ಹಾಸನ, ಅರಕಲಗೂಡು ಭಾಗದಲ್ಲಿ ಜೋರು ಮಳೆ ಆಗ್ತಾ ಇದೆ. ಇನ್ನು 3 ರಿಂದ 4 ದಿನಗಳ ಕಾಲ ಇದೇ ರೀತಿ ಮಳೆಯ ಮುನ್ಸೂಚನೆಯನ್ನು ಹವಾಮಾನ ಇಲಾಖೆ ಕೊಟ್ಟಿದೆ. ಇನ್ನು ಸಕಲೇಶಪುರ ತಾಲೂಕಿನ ಗ್ರಾಮಗಳಿಗಂತೂ ವಿದ್ಯುತ್ ಸಂಪರ್ಕ ಸಂಪೂರ್ಣವಾಗಿ ಕಡಿತವಾಗಿರುವಂಥದ್ದು. ಹೇಮಾವತಿ ಜಲಾಶಯಕ್ಕೆ ಒಳಹರಿವಿನಲ್ಲಿ ಏರಿಕೆಯಾಗಿದೆ. ಹೇಮಾವತಿ ಡ್ಯಾಂಗೆ 8,901 ಕ್ಯೂಸೆಕ್ ಒಳಹರಿವನ್ನು ಬಿಡಲಾಗ್ತಾ ಇದೆ. ಸದ್ಯ ಜಲಾಶಯದಲ್ಲಿರುವಂತಹ 17,379 TMC ನೀರು ಹೇಮಾವತಿ ನದಿಯಲ್ಲಿ ಹೊರಹರಿವು 300 ಕ್ಯೂಸೆಕ್ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಬಟ್ 1 ತಿಂಗಳ ಹಿಂದೆ ಮಳೆ ಕೈಕೊಟ್ಟು ಡ್ಯಾಮ್ಗಳೆಲ್ಲ ಬರಿದಾಗ್ತಾ ಇದೆ ಅಂಥೇಳಿ ಜನರು ಆತಂಕಕ್ಕೊಳಗಾಗಿದ್ರು. ಬಟ್ ಈಗ ಸುರಿತಾ ಇರುವಂತಹ ಸತತ ಮಳೆ ರೈತರಲ್ಲಿ ಮಂದಹಾಸವನ್ನು ಮೂಡಿಸಿದೆ. Your future is our focus. At GSSS First Grade College, Mysuru, you will code your way to success with BCA and multiply your achievements with BCom and BBA. Admissions open. Apply now. ಹಾಸನ ಜಿಲ್ಲೆಯ ವಿವಿಧೆಡೆ ವರುಣ ಆರ್ಭಟಿಸ್ತಾ ಇದ್ದಾನೆ. ಬಿರುಗಾಳಿ ಸಹಿತ ಸುರಿತಾ ಇರತಕ್ಕಂತಹ ಮಳೆಯಿಂದಾಗಿ ಹಲವು ಅನಾಹುತಗಳೇ ಸೃಷ್ಟಿಯಾಗಿದೆ. ನಾವೀಗ ದೃಶ್ಯದಲ್ಲಿ ಗಮನಿಸಬಹುದು. ಇದು ರಾಷ್ಟ್ರೀಯ ಹೆದ್ದಾರಿ 75 ಸಕಲೇಶಪುರ ತಾಲೂಕಿನ ಬೆಂಗಳೂರು ಮಂಗಳೂರು ರಸ್ತೆ. ಸಕಲೇಶಪುರ ತಾಲೂಕಿನ ಮಾರ್ನಹಳ್ಳಿ ಬಳಿ ಭಾರಿ ಗಾಳಿಗೆ ಮರ ರಸ್ತೆಗೆ ಬಿದ್ದಿದೆ. ವಿದ್ಯುತ್ ತಂತಿಯ ಮೇಲೂ ಸಹ ಮರ ಬಿದ್ದಿದ್ದರಿಂದ ಈ ಭಾಗದಲ್ಲಿ ಕೆಲ ಹೊತ್ತಿನಿಂದ ವಿದ್ಯುತ್ ಸಂಪರ್ಕ ಸಂಪೂರ್ಣ ಕಡಿತಗೊಂಡಿದೆ. ವಿದ್ಯುತ್ ಇಲ್ಲದಲೇ ಇಲ್ಲಿನ ಸುತ್ತಮುತ್ತಲಿನ ಗ್ರಾಮಸ್ಥರು ಪರದಾಡುವಂಥ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ. ಅಲ್ಲದೆ ಎತ್ತರದಲ್ಲಿರ್ತಕ್ಕಂತಹ ಮರಗಳು ಭಾರಿ ಗಾಳಿಗೆ ರಸ್ತೆಗೆ ಉರುಳ್ತಾ ಇದ್ದಾರೆ. ಇದು ದ್ವಿಪಥದ ರಸ್ತೆ, ಹಂಗಾಗಿ ಈ ರಸ್ತೆಯಲ್ಲಿ ಬಹಳ ಸೂಕ್ಷ್ಮವಾಗಿ ವಾಹನ ಸಂಚಾರರು ಸಂಚಾರವನ್ನು ಮಾಡಬೇಕು. ಯಾಕೆ ಅಂತ ಹೇಳಿದರೆ ಇಲ್ಲಿ ಪ್ರತಿನಿತ್ಯವೂ ಸಹ ಸಾವಿರಾರು ವಾಹನಗಳು ಓಡಾಡ್ತವೆ. ಮರಗಳು ಯಾವ ಸಂದರ್ಭದಲ್ಲಿ ಬೇಕಾದರೂ ಬೀಳ್ಬೋದು, ಅಷ್ಟು ಏನು ಅಪಾಯಕಾರಿಯಾದಂತಹ ಜಾಗವಿದು. ಈ ಮಳೆಯಲ್ಲಿ ಸಹ ಏನು KEBA ನೌಕರರಿರ್ಬೋದು, ಅರಣ್ಯ ಇಲಾಖೆ ಸಿಬ್ಬಂದಿಗಳಿರ್ಬೋದು, ಎಲ್ಲರೂ ಸಹ ಗಾಳಿ ಮಳೆಯನ್ನು ಲೆಕ್ಕಿಸದೆ ಮರಗಳ ತೆರವು ಕಾರ್ಯಾಚರಣೆಯಲ್ಲಿ ತೊಡಗಿದ್ದಾರೆ. ಯಾಕೆಂದರೆ ಅವರು ಸಹ ಮಳೆ ಗಾಳಿಯಲ್ಲೇ ಕೆಲಸ ಮಾಡೋಕ್ಕೂ ಅವ್ರಿಗೆ ಸುರಕ್ಷತೆಯೂ ಸಹ ಬಹಳ ಕಡಿಮೆ ಇದೆ. ಇರ್ತಕ್ಕಂತಹ ಉಪಕರಣಗಳಲ್ಲೇ ಅವರು ಬೃಹತ್ ಗಾತ್ರದ ಮರಗಳನ್ನು ತೆರವುಗೊಳಿಸಬೇಕು. ಇಲ್ಲವಾದಲ್ಲಿ ಒಂದೆಡೆ ವಿದ್ಯುತ್ ಸಂಪರ್ಕ ಆದರೆ ಕಡಿತವಾದರೆ ಮತ್ತೊಂದೆಡೆ ವಾಹನಗಳು ಸಹ ಓಡಾಡಲಿಕ್ಕೆ ಆಗಲ್ಲ. ಅವ್ರಿಗೂ ಸಹ ಯಾವುದೇ ರೀತಿಯ ಸರಿಯಾದಂತಹ ಉಪಕರಣಗಳಿರಲಿ, ಸುರಕ್ಷತೆಯೂ ಸಹ ಇರಲಿಲ್ಲ. ಅವರು ಕೂಡಲೇ ಎಲ್ಲಿ ಮರಗಳು ಬಿದ್ದಿದೆ ಅಲ್ಲಿ ಹೋಗಿ ಮರಗಳನ್ನು ತೆರವು ಮಾಡಬೇಕಂತ ಅವರು ಮೇಲಧಿಕಾರಿಗಳು ಸೂಚನೆಯನ್ನು ನೀಡಿದ್ದಾರೆ. ಹಾಗಾಗಿ ಸಹ ಅವರು ತಮ್ಮ ಜೀವನವನ್ನೇ ಪಣಕ್ಕಿಟ್ಟು ಅವರು ಕೆಲಸವನ್ನು ಮಾಡ್ತಾ ಇದ್ದಾರೆ. ನಾವೀಗ ಇಲ್ಲಿರ್ತಕ್ಕಂತಹ ನೌಕರನ್ನ ಮಾತಾಡ್ಸೋಣ. ಸರಿ, ಹೇಳಿ, ಮಳೆಗಾಳಿ ಹೇಗಿದೆ ಈ ಸರಿ? ಈಗ ಇಷ್ಟೊಂದಂಗೆ ಇರಲಿಲ್ಲ. ಈಗ 3 ದಿವಸದಿಂದ ಸಿಕ್ಕಾಪಟ್ಟೆ ಬರ್ತಾ ಇದೆ, ಗಾಳಿನೂ ಜಾಸ್ತಿ ಬರ್ತಾ ಇದೆ. ಈ ಮಳೆ ಅದೇ ಎಲ್ಲ ಕಡೆ ಮರ ಬೀಳ್ತಾ ಇದೆ, ನಮಗೆ ಕರೆಂಟ್ ಕೊಡೋಕೆ ಆಗ್ತಾ ಇಲ್ಲ ಒಂದು ಕಡೆಯಿಂದ. ಅದೇ ಫಸ್ಟ್ ಈಗ ಏನು ಲೈನ್ ಏನು ಚೆನ್ನಾಗಿದೆ ಆ ಕಡೆ ನಾವು ಕರೆಂಟ್ ಕೊಟ್ಕೊಂಡು ಇವಾಗ ಬಿದ್ದಿರೋದನ್ನ ಕಂಬಗಳನ್ನ ರೆಡಿ ಮಾಡ್ಕೊಂಡು ಆ ಕಡೆ ಒಂದು ಕಡೆಯಿಂದ ಬರ್ತಾಯಿದ್ವಿ. ಈ ಸಾರ್ವಜನಿಕರಿಗೆ ತೊಂದರೆ ಆಗ್ತೀವಿ. ಮಾಲ್ ಕರೆಂಟ್ ಇಲ್ಲಾಂದ್ರೆ ಈಗ ಮಾಮೂಲಿ ಯಾರು ಇರೋಕ್ಕಾಗಲ್ಲ. ಹಾಗೆ ಫೋನ್ ಬರ್ತಾ ಇರ್ತೇವೆ, ಫೋನು ತೆಗಿಯೋಕ್ಕಾಗ್ತಾಯಿಲ್ಲ ನಮಗೆ. ಇದರಿಂದ ಫೋನ್ ತೆಗಿಯಲ್ಲ ಅಂತ ಹೇಳ್ತಾರೆ, ನಾವು ಫೋನು ತೆಗಿಯೋಕ್ಕಾಗಲ್ಲ. ಈ ಮಳೆಯಲ್ಲೆಲ್ಲ ಮೊಬೈಲ್ ಚಂಡಿಯಾಗಿ ವಾಯ್ಸ್ ಕೇಳ್ತಾ ಇಲ್ಲ, ಪ್ರಾಬ್ಲಮ್ ಆಗ್ತಾಯಿದೆ ಸಿಕ್ಕಾಪಟ್ಟೆ. ಈಗ ಈ ಜಾಗದಲ್ಲಿ ನೆಟ್ವರ್ಕ್ ಬೇರೆ ಇರಲ್ಲ. ನೀವು ರಸ್ತೆಗೆ ಮರ ಬಿದ್ದ ತಕ್ಷಣ ನೀವು ಅಟೆಂಡ್ ಮಾಡಬೇಕು. ನಿಮಗೂ ಸಹ ಸುರಕ್ಷತೆ ಇಂಪಾರ್ಟೆಂಟ್ ಅಲ್ವಾ? ಅದು ಅದೇ ನಾವು ಅವ್ರಿಗೆ ಫೋನ್ ಮಾಡಿದ ತಕ್ಷಣ ಬರೋಕ್ಕೂ ಆಗಲ್ಲ ನಮಗೆ. ನಾವೆಲ್ಲ ಬೇರೆ ಕಡೆ ನೋಡೋಕೆ ಹೋಗಿರ್ತೀವಿ, ಮತ್ತು ಬಂದಿಲ್ಲ ಅಂದರೂ ಈಗ ಹೈವೇ ರೋಡಲ್ಲಿ ಮತ್ತು ಯಾರಿಗಾರು ಹೆಚ್ಚು ಕಮ್ಮಿ ಆದ್ರಿಂದ ಪ್ರಾಬ್ಲಮ್ ಅಂತೇಳಿ ಮತ್ತೆ ಬರ್ತೀವಿ ಈ ಕಡೆ. ಹಾಸನ ಜಿಲ್ಲೆಯ ಮಲೆನಾಡು ಭಾಗದಲ್ಲಿ ಮಳೆ ಮುಂದುವರಿತಾ ಇದ್ದ ಹಾಗೆ ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಘೋಷಣೆ ಮಾಡಲಾಗಿದೆ. ಸಕಲೇಶಪುರ ತಾಲೂಕಿನ ಶಾಲಾ ಕಾಲೇಜುಗಳಿಗೆ ರಜೆ, ಬೇಲೂರು ತಾಲೂಕಿನಲ್ಲೂ ಕೂಡ ಪ್ರೌಢಶಾಲೆಯವರೆಗೂ ಕೂಡ ರಜೆಯನ್ನು ತಾಲೂಕು ಆಡಳಿತ ಘೋಷಣೆ ಮಾಡಿದೆ. ಹೆಚ್ಚು ಮಳೆ ಆಗ್ತಾ ಇರುವ ಹಿನ್ನೆಲೆಯಲ್ಲಿ ತಾಲೂಕು ಆಡಳಿತ ರಜೆಯನ್ನು ಘೋಷಣೆ ಮಾಡಿರುವಂಥದ್ದು. ಎಲ್ಲೆಲ್ಲಿ ಮಳೆ ಜಾಸ್ತಿ ಆಗುತ್ತೋ ಆ ಸಂದರ್ಭದಲ್ಲಿ ಮುಂಜಾಗ್ರತಾ ಕ್ರಮವಾಗಿ ರಜೆಯನ್ನು ಘೋಷಿಸುವಂತಹ ಅವಕಾಶ, ಅಧಿಕಾರ ತಾಲೂಕು ದಂಡಾಧಿಕಾರಿಗಳಿಗಿರುತ್ತೆ, ಜಿಲ್ಲಾ ವ್ಯಾಪ್ತಿಯಲ್ಲಿ ಜಿಲ್ಲಾಧಿಕಾರಿಗಳಿಗಿರುತ್ತೆ. ಮಳೆ ಜೋರಾಗ್ತಾ ಇರೋ ಹಿನ್ನೆಲೆಯಲ್ಲಿ ಮಕ್ಕಳು ಮತ್ತು ವಿದ್ಯಾರ್ಥಿಗಳಿಗೆ ತೊಂದರೆ ಆಗಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ಈಗ ಸಕಲೇಶಪುರ ಮತ್ತು ಬೇಲೂರು ತಾಲೂಕಿನಲ್ಲಿ ರಜೆಯನ್ನು ಶಾಲಾ ಕಾಲೇಜುಗಳಿಗೆ ಘೋಷಣೆ ಮಾಡಲಾಗಿದೆ. ಮುಂದಿನ 2 ರಿಂದ 3 ದಿನಗಳ ಕಾಲ ರಾಜ್ಯದಲ್ಲಿ ಜೋರು ಮಳೆಯ ಮುನ್ಸೂಚನೆ ಕೂಡ ಇದೆ.